ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ಸೊ ಇವತ್ತೊಂದು ಸೂಪರ್ ಆಗಿರೋ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಒಂದಷ್ಟು ಇಲ್ಲಿ ನೋಡಿ, ನಾವು ಈರುಳ್ಳಿನ ತುಂಬ ಜಾಸ್ತಿನೇ ತೊಗೊಂಡು ಬಂದುಬಿಟ್ಟಿರ್ತೀವಿ, ಓಕೆನಾ. ರೇಟ್ ಕಮ್ಮಿ ಇದೆ ಅಂತ ಹೇಳಿ ತುಂಬ ಜಾಸ್ತಿನೇ ತೊಗೊಂಡು ಬಂದುಬಿಟ್ಟಿರ್ತೀವಿ, ಓಕೆನಾ. ಬಟ್ ಅದನ್ನು ನಾವು ಡೈಲಿ ಅಷ್ಟೊಂದು ಯೂಸ್ ಮಾಡ್ತಿರಲ್ಲ. ಇದೆಲ್ಲ ಖಾಲಿ ಆಗಬೇಕಂತ ಹೇಳಿದರೆ ತುಂಬಾ ದಿನ ಬೇಕಾಗಿರುತ್ತೆ, ಓಕೆನಾ. ಸೊ ಕೆಲವೊಂದು ಟೈಮಲ್ಲಿ ಇದಕ್ಕೆ ಮೊಳಕೆ ಎಲ್ಲ ಬಂದುಬಿಡುತ್ತೆ. ಆ ಥರ ಮೊಳಕೆ ಎಲ್ಲ ಬರಬಾರ್ದಪ್ಪ, ಫ್ರೆಶ್ ಆಗಿರಬೇಕು ಈರುಳ್ಳಿ ಅಂತ ಹೇಳಿದರೆ, ಸೊ ಇಲ್ಲಿ ಯಾವ ಥರ ನಾನು ಪೇಪರ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಸೊ ಈ ಥರ ಪೇಪರ್ನ ಕಟ್ ಮಾಡಿ ಹಾಕೋದ್ರಿಂದ ತುಂಬಾ ಫ್ರೆಶ್ ಆಗಿರುತ್ತೆ, ತುಂಬ ದಿನಗಳವರೆಗೂ. ಆ್ಯಂಡ್ ಮೊಳಕೆ ಕೂಡ ಬರೋಲ್ಲ. ಒನ್ ಟೈಮ್ ನೀವು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಸೊ ಈರುಳ್ಳಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿ, ಓಕೆನಾ. ಸೊ ಇವಾಗ ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ. ಇವಾಗ ನಾವು ನಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ ಅಂತೂ ಎಲ್ಲರೂ ತೊಗೊಂಡು ಬರ್ತೀವಿ, ಹೌದಾ. ಸೊ ಇದು ಕೆಲವೊಬ್ಬರ ಮನೇಲಿ ಫ್ರಿಡ್ಜ್ ಇರುತ್ತೆ, ಕೆಲವೊಬ್ಬರ ಮನೇಲಿ ಫ್ರಿಡ್ಜ್ ಇರೋಲ್ಲ, ಓಕೆನಾ. ಇವಾಗ ಫ್ರಿಡ್ಜ್ ಇಲ್ಲದೇ ನಾವು ಯಾವ ಥರ ತುಂಬ ದಿನಗಳವರೆಗೂ ಫ್ರೆಶ್ ಆಗಿ ಇಡೋದು ಆ್ಯಂಡ್ ಗ್ರೀನಾಗಿಯೇ ಮೆಣಸಿನ್ಕಾಯಿ ಖಾಲಿ ಆಗೋವರೆಗೂ ಗ್ರೀನಾಗಿ ಇದೇ ಥರ ಫ್ರೆಶಲ್ಲಿ ಇರಬೇಕು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಒರೆಸ್ಕೊಂಡು ಬಿಡಿ, ಓಕೆನಾ. ಯಾವುದೇ ತೇವಾಂಶ ಇರಬಾರ್ದು. ಅದಾದಮೇಲೆ ಇಲ್ಲಿ ನಾನು ಯಾವ ಥರ ಅದನ್ನು ತುಂಬೆಲ್ಲ ತೆಗಿತಾ ಇದ್ದೀನಿ ನೋಡಿ. ಸೊ ಆ ಥರ ನೀವು ಕೂಡ ಮೆಣಸಿನ್ಕಾಯಿ ತುಂಬನ್ನು ತೆಗಿಬೇಕು. ತೆಗೆದಾದ್ಮೇಲೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸೊ ಈ ಥರ ಹಾಕಿ, ನೀವು ಎಷ್ಟು ಮೆಣಸಿನ್ಕಾಯಿ ತಂದಿರ್ತೀರ ನೋಡಿ ಅಷ್ಟು ಪ್ಲಾಸ್ಟಿಕ್ ತೆಗೆದು ಈ ಥರ ಹಾಕಿ ಗಾಳಿ ಎಲ್ಲ ಹೋಗದೇ ಇರೋ ಹಾಗೆ ನೀವು ಇದನ್ನು ಮುಚ್ಚಿ ಇಟ್ಬಿಟ್ರೆ ತುಂಬ ದಿನಗಳವರೆಗೂ ಬಾಳಿಕೆ ಬರುತ್ತೆ, ಓಕೆನಾ. ಇವಾಗ ನೋಡಿ, ಕರಿಬೇವು ಅಷ್ಟೇ, ಫ್ರಿಡ್ಜ್ ಇದ್ದರು ಫ್ರಿಜ್ಜಲ್ಲಿ ಇಡ್ತಾರೆ. ಕೆಲವೊಬ್ಬರು ಫ್ರಿಡ್ಜ್ ಇಲ್ಲ ಅಂತ ಹೇಳಿದ್ನಂದರೆ ನಾವು ಹಾಗೆ ಇಟ್ಬಿಟ್ಟಿರ್ತೀವಿ, ಬೇಗನೆ ಎಲ್ಲ ಒಣದಾಗ್ಬಿಟ್ಟಿರುತ್ತೆ, ಎಲ್ಲ ಹಾಳಾಗಿಬಿಟ್ಟಿರುತ್ತೆ, ಓಕೆನಾ. ಇದೇ ಥರ ನಮಗೆ ಹಸಿ ಕರಿಬೇವು ಫ್ರೆಶ್ ಆಗಿರಬೇಕಪ್ಪ ತುಂಬ ದಿನಗಳವರೆಗೂ ಅಂತ ಹೇಳಿದರೆ ನಾವು ಡೈಲಿ ದಿನಕ್ಕೊಮ್ಮೆ ಏನು ಮಾಡಬೇಕು, ಸೊ ಈ ಥರ ಬಟ್ಟೆನ ಒದ್ದೆ ಮಾಡ್ಕೋಬೇಕು. ಒದ್ದೆ ಮಾಡ್ಕೊಂಡಾದಮೇಲೆ ಇವಾಗ ನಾನು ಕರಿಬೇವನ್ನೆಲ್ಲ ಈ ಥರ ಎಳೆ ತೆಗೆದಿಟ್ಕೊಂಡಿದ್ದೀನಲ್ವಾ. ಸೊ ಈ ಥರ ನೀವು ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ಅದನ್ನು ಫುಲ್ಲು ಇದನ್ನು ತೆಗ್ದುಬಿಡ್ತಾರೆ. ಆ ಥರ ತೆಗಿಬಾರ್ದು, ಈ ಥರ ಕಡ್ಡಿಗೇ ಇರಬೇಕು ಅವು, ಓಕೆನಾ. ಸೊ ಈ ಥರ ಇರೋದ್ರಿಂದ ಒದ್ದೆ ಬಟ್ಟೆಲಿ ಇಡೋದ್ರಿಂದ ತುಂಬಾ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಟಿಪ್ ಕೂಡ ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಫ್ರಿಡ್ಜ್ ಇಲ್ಲದೆ ಇರೋರಿಗಂತೂ ತುಂಬಾ ಯೂಸ್ ಆಗುತ್ತೆ, ಓಕೆನಾ. ಯಾವುದೇ ಫ್ರಿಡ್ಜ್ ಬೇಡ, ಏನು ಬೇಡ ನಮಗೆ ತರಕಾರಿ ಎಲ್ಲ ಇಡೋಕ್ಕೆ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಚಾನ ನಾವು ಸೋಸ್ತಾ ಇರ್ತೀವಲ್ವ. ಸೊ ಇದರಲ್ಲಿ ನಾವು ಕ್ಲೀನ್ ಮಾಡಿದ್ರೂ ಕೂಡ ಕೆಲವೊಮ್ಮೆ ಕಲಿ ಈ ಥರ ನೀವು ಡಸ್ಟ್ ಎಲ್ಲ ಕುಂತ್ಬಿಟ್ಟಿರುತ್ತೆ, ಅದು ಹೋಗ್ತಾನೆ ಇರೋಲ್ಲ. ಸೊ ಇವಾಗ ಏನಿಲ್ಲ, ನಾನು ಗ್ಯಾಸ್ನ ಆನ್ ಮಾಡಿ ಗ್ಯಾಸ್ ಒಂದು ಸ್ವಲ್ಪ ಅದಕ್ಕೆ ಹಬೆ ತೋರಿಸಿದ್ರೆ ಸಾಕು ಫ್ರೆಂಡ್ಸ್. ಅದರಲ್ಲಿರೋ ಡರ್ಟ್ ಎಲ್ಲ, ಆಮೇಲೆ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ಬಿಡುತ್ತೆ, ಡರ್ಟ್ ಎಲ್ಲ ಹೊರಗೆ ಬಂದುಬಿಡುತ್ತೆ, ಓಕೆನಾ. ಈ ಥರ ನೀವು ಒಂದು ವೀಕ್ಲಿ ಒನ್ ಟೈಮ್ ಮಾಡೋದ್ರಿಂದ ಯಾವುದೇ ಬ್ಯಾಕ್ಟೀರಿಯಾ ಇರಲ್ಲ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು, ಓಕೆನಾ. ಒನ್ ಟೈಮ್ ನೀವು ಟ್ರೈ ಮಾಡಿ, ಖಂಡಿತ ಈ ಟಿಪ್ ಕೂಡ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಓಕೆನಾ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇವಾಗ ನಾವು ಅಡುಗೆ ಎಲ್ಲ ಮಾಡುವಾಗ ಟೊಮ್ಯಾಟೊ ನಮಗೆ ಒಂದು ಸ್ವಲ್ಪನೇ ಬೇಕಾಗಿರುತ್ತೆ, ಅಥವಾ ಈರುಳ್ಳಿ ಸ್ವಲ್ಪನೇ ಬೇಕಾಗಿರುತ್ತೆ. ಬಟ್ ದೊಡ್ಡದೇ ನಾವು ಕಟ್ ಮಾಡಿಬಿಟ್ಟಿರ್ತೀವಿ, ಅರ್ಧ ನಾವು ಹಂಗೆ ಇಟ್ಬಿಟ್ಟಿರ್ತೀವಿ, ಓಕೆನಾ. ಹಾಗೆ ಅದು ಅರ್ಧ ಉಳ್ಕೊಂಡು ಬಿಟ್ಟಿರುತ್ತೆ, ಓಕೆನಾ. ಮನೇಲಿ ಫ್ರಿಡ್ಜ್ ಇಲ್ಲಪ್ಪ ಅಂತ ಹೇಳಿದ್ನಂದರೆ, ಫ್ರಿಡ್ಜ್ ಇದ್ದರೆ ಫ್ರಿಡ್ಜಲ್ಲಿ ಇಡ್ತೀವಿ, ಫ್ರಿಡ್ಜ್ ಇಲ್ಲ ಅಂತ ಹೇಳಿದ್ನಂದರೆ ಸುಮ್ಮನೆ ಕೆಟ್ಟೋಗ್ಬಿಡುತ್ತೆ. ಸ್ವಲ್ಪ ನಾವು ಈ ಥರ ಎಣ್ಣೆನ ಹಾಕಿ ಹಚ್ಚಿ ಇಡೋದ್ರಿಂದ ಮತ್ತು ನಾವು ಮಾರನೇ ದಿನ ಕೂಡ ಯೂಸ್ ಮಾಡ್ಕೋಬೋದು. ಈ ಟಿಪ್ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿದೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಎಲ್ಲ ಟಿಪ್ ಹೆಂಗೆ ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ಟಿಪ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.